ಈ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಅಥವಾ ಪೆನ್ ಡ್ರೈವ್ ಫೈಲ್ಸ್ನಲ್ಲಿ ಯಾರ್ಯಾರದ್ದೋ ನಂಟು ದಿನಕ್ಕೊಬ್ಬರು ಹೊಸ ಹೆಸರುಗಳು ಆ್ಯಡ್ ಆಗ್ತಾ ಇದೆ. ಸರಿಯಾಗಿ ಯಾರು ಇದಕ್ಕೆ ಕಾರಣಕರ್ತರು, ಯಾರು ವೈರಲ್ ಮಾಡಿದ್ದು, ಯಾರು ಪೆನ್ ಡ್ರೈವ್ಗಳನ್ನು ಹಂಚಿದ್ದು ಅಂತಕ್ಕಂಥ ನಿಖರತೆಗೆ, ಖಚಿತತೆಗೆ ಇನ್ನೂ ಕೂಡ SIT ಅವರಿಗೆ ಬರೋದಕ್ಕಾಗ್ತಾ ಇಲ್ಲ. ಯಾಕೆಂದರೆ ಒಬ್ಬನ್ನ ಅರೆಸ್ಟ್ ಮಾಡಿದ್ರೆ ಅವನು ಇನ್ನೊಬ್ಬರ ಹೆಸರು ಹೇಳ್ತಾನೆ, ಅಥವಾ ಇನ್ಯಾರ್ದೋ ಪೋಸ್ಟನ್ನು ಇನ್ಯಾರ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರನ್ನು ಹಾಕ್ತಾರೆ. ಈ ರೀತಿ ಆಗ್ತಾ ಇರೋದ್ರಿಂದಲೇ ಇದು ಗೊಂದಲದ ಗೂಡಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಪೆನ್ ಡ್ರೈವ್ ಫೈಲ್ಸ್ನಲ್ಲಿ ಯಾರ್ಯಾರದ್ದೋ ನಂಟುಗಳು ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಪೆನ್ ಡ್ರೈವ್ ಫೈಲ್ಸ್ನಲ್ಲಿ ಯಾರ್ಯಾರದ್ದೋ ಹೆಸರು ಥಳಕ್ ಹಾಕೋತಾ ಇದೆ. ಒಂದು ಕಡೆ ಇವತ್ತು SIT ಅವರು BJP ಅವರಿಗೆ ಶಾಕ್ ಕೊಟ್ಟಿದ್ದಾರೆ. ಅದು ಪ್ರೀತಮ್ ಗೌಡ ಅವರ ಆಪ್ತರನ್ನು ಅರೆಸ್ಟ್ ಮಾಡಿ, ಚೇತನ್ ಮತ್ತು ಲಿಖಿತ್ ಗೌಡ ಅಂತ. ಮತ್ತೊಂದು ಕಡೆ ಆರಂಭದಲ್ಲಿ ಒಂದು ಪೋಸ್ಟ್ ಹಾಕಿದ್ದಲ್ಲ ನವೀನ್ ಗೌಡ, ಕೆಲವೇ ಹೊತ್ತಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ರಿಲೀಸ್ ಆಗುತ್ತೆ ದೃಶ್ಯಗಳು ಅಂತಂದ್ಬಿಟ್ಟು ಆ ರೀತಿ ಹೇಳಿಕೆಯನ್ನು ಇವಾಗ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಅರಕಲಗೂಡು ಶಾಸಕ ಎ ಮಂಜು ಅವರನ್ನ ಈ ಇಡೀ ಪ್ರಕರಣದಲ್ಲಿ ಎಳೆದು ತಂದಿದ್ದಾರೆ. ಮೋಸ್ಟ್ಲಿ ವಿಡಿಯೋ ವೈರಲ್ ಮಾಡಿರೋದು ಮಂಜುನೇ ಇರಬೇಕು ಅಂತಕ್ಕಂಥ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕೆಲವೇ ನಿಮಿಷಗಳ ಹಿಂದೆ ಜಮೀರ್ ಆಪ್ತ ನವೀನ್ ಗೌಡ ಒಂದು ಪೋಸ್ಟ್ ಅನ್ನ ಹಾಕೊಳ್ತಾರೆ. ಪೆನ್ ಡ್ರೈವ್ ಹಂಚಿಕೆ ಬಗ್ಗೆ ಜಾಲತಾಣದಲ್ಲಿ ಈ ಪೋಸ್ಟ್ ಅನ್ನ ಅವರು ಹಂಚಿಕೊಳ್ತಾರೆ. ಏಪ್ರಿಲ್ 20ರಂದು ರಸ್ತೆಯಲ್ಲಿ ನನಗೆ ಪೆನ್ ಡ್ರೈವ್ ಸಿಕ್ಕಿತ್ತು. 20ರಂದು ಅರಕಲಗೂಡು ಶಾಸಕ ಎ ಮಂಜುಗೆ ಪೆನ್ ಡ್ರೈವ್ ನೀಡಿದ್ದೆ. ಏನ್ ರಸ್ತೆಯಲ್ಲಿ ಸಿಕ್ತಲ್ಲ ಅದನ್ನ. ಸೊ ಅವರು ಬಹುಶಃ ಇದನ್ನ ಹಂಚಿರಬಹುದು ಅನ್ನುವಂತಹ ಆರೋಪವೊಂದನ್ನ ಮಾಡ್ತಾ ಇದ್ದಾರೆ ನವೀನ್ ಗೌಡ. ನೀವು ನೋಡ್ತಾ ಇದ್ರಿ ಅವರ ಸೋಷಿಯಲ್ ಮೀಡಿಯಾ ಅಲ್ಲಿ ಅವರು ಹಾಕೊಂಡಿರುವಂಥದ್ದು, ಏಪ್ರಿಲ್ 20ರಂದು ನನಗೆ ರಸ್ತೆಯಲ್ಲಿ ಸಿಕ್ಕಿದ್ದ ಪೆನ್ ಡ್ರೈವ್ ಅನ್ನ ಅರಕಲಗೂಡು ಶಾಸಕರಾದ ಎ ಮಂಜು ಅವರಿಗೆ ಏಪ್ರಿಲ್ 21ರಂದು ನಾನು ಕೊಟ್ಟೆ. ಮಾರುತಿ ಕಲ್ಯಾಣ ಮಂಟಪದಲ್ಲಿ ನೀಡಿದ್ದೀನಿ. ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ವಿಡಿಯೋ ವೈರಲ್ ಹಿಂದೆ ಇರುವ ಮಹಾನಾಯಕ ಅರಕಲಗೂಡು ಶಾಸಕರೇ ಆಗಿರಬಹುದು ಅನ್ನುವಂತಹ ಅನುಮಾನ ಬರೋ ರೀತಿಯಲ್ಲಿ ಅವರ ಒಂದು ಹೇಳಿಕೆ, ಅವರ ಒಂದು ಸ್ಟೇಟ್ಮೆಂಟ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹರಿಬಿಟ್ಟಿದ್ದಾರೆ. ಸೊ ಅಂದರೆ ರಸ್ತೆಯಲ್ಲಿ ಸಿಕ್ತು, ನನಗೆ ಯಾರೋ ಕೊಟ್ಟರು ಅಂತ ಕೂಡ ಅವರು ಹೇಳ್ತಾ ಇಲ್ಲ, ಅಥವಾ ನನಗೆ ಎಲ್ಲಿಂದಲೂ ಸಿಕ್ತು ಅಂತ ಕೂಡ ಹೇಳ್ತಿಲ್ಲ. ಬದಲಾಗಿ ರಸ್ತೆಯಲ್ಲಿ ಸಿಕ್ಕಿದ್ದಂತಹ ಪೆನ್ ಡ್ರೈವನ್ನು ನಾನು ಅರಕಲಗೂಡು ಶಾಸಕನಿಗೆ ಕೊಟ್ಟೆ, ಮಂಜು ಅವ್ರಿಗೆ. ಅವರು ಬಹುಶಃ ಮಹಾನಾಯಕನ, ಅವರೇ ಇದನ್ನು ವೈರಲ್ ಮಾಡಿರೋದಾ ಅನ್ನೋ ಪ್ರಶ್ನೆ ಬರೋ ಹಾಗೆ ಅವರ ಹೇಳಿಕೆ ಇದೆ. ಕಲ್ಯಾಣ ಮಂಟಪದ ಬಳಿ ನಾನು ಅವರಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಅವರು ತಗೊಂಡು ಆನಂತರದಲ್ಲಿ ಅದನ್ನು ವೈರಲ್ ಮಾಡಿದ್ರ, ಅಷ್ಟಕ್ಕೂ ನವೀನ್ ಗೌಡಂಗೆ ರಸ್ತೆಯಲ್ಲಿ ಸಿಕ್ತು ಅನ್ನೋದೇ ಆಗಿದ್ರೆ ಅದನ್ನು ಯಾಕೆ ಅವರು ಎ ಮಂಜು ಅವ್ರಿಗೆ ಕೊಡಬೇಕಿತ್ತು? ಸೊ ಆ ರೀತಿಯಾದಂತಹ ಒಂದು ವಿಡಿಯೋ ಸಿಕ್ತು ಅಂದಾಗ ಅವರು ಅದನ್ನು ಕಂಪ್ಲೇಂಟ್ ಕೊಡಬಹುದಿತ್ತಲ್ವಾ? ಯಾಕಿಷ್ಟೆಲ್ಲ ಆಗ್ತಾ ಇದೆ ಅಂದರೆ ಜಮೀರ್ ಆಪ್ತ ಇವರು, ಸೊ ಹಾಗೆ ಹೀಗೆ ಅಂತೆಲ್ಲ ಫೋಟೋವನ್ನು ಹರಿಬಿಡಲಾಗಿತ್ತು. ಇದರ ನಂಟನ್ನು ಅವರಿಗೆ ಹಾಕ್ಬಿಡೋಣ ಅನ್ನುವಂಥ ಪ್ರಯತ್ನ ಇದ್ದ ಹಾಗೆ ಕಾಣಿಸ್ತಾ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ನವೀನ್ ಗೌಡ ಪ್ರಕರಣದ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದಾರಾ ಅಂತ ಆರಂಭದಲ್ಲಿ ಒಂದು ಪೋಸ್ಟ್ ಹಾಕೋತಾರೆ, ಕೆಲವೇ ಹೊತ್ತಲ್ಲಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಬಿಡುಗಡೆ ಆಗುತ್ತೆ ಅಂತ. ನಂತರ ಒಂದ್ಸರ್ತಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಬೇಕಾದ್ರೆ ನನ್ನ ಹತ್ರ ಪೆನ್ ಡ್ರೈವೇ ಇರಲಿಲ್ಲ, ಯಾರೋ ಮಾತಾಡ್ಕೋತಾ ಇದ್ದದನ್ನು ನಾನು ಪೋಸ್ಟ್ ಮಾಡಿದ್ದೆ ಅಂತ ಹೇಳ್ತಾರೆ. ಈಗ ನೋಡಿದ್ರೆ ಪೆನ್ ಡ್ರೈವ್ ಸಿಕ್ಕಿತ್ತು, ಅದನ್ನು ಮಂಜು ಅವ್ರಿಗೆ ಕೊಟ್ಟೆ ಅಂತ. ಮಂಜು ಅವ್ರಿಗೆ ಯಾಕೆ ಕೊಟ್ಟರು? ಅವ್ರಿಗೂ ಅದಕ್ಕೂ ಏನು ಸಂಬಂಧ? ಅರವಿಂದ್, ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ವಿಡಿಯೋ ಏನಿದೆ ಇದು ದಿನಕ್ಕೊಂದು ತಿರುವನ್ನು ಪಡಿತಾ ಇರ್ತಕ್ಕಂಥದ್ದು. ಇಂದು ಪೆನ್ ಡ್ರೈವ್ ಹಂಚಿಕೆ ಸಂಬಂಧ ಪ್ರೀತಮ್ ಗೌಡ ಅವರ ಆಪ್ತರ ಇಬ್ಬರನ್ನು SIT ವಶಕ್ಕೆ ಪಡೆದುಕೊಂಡು ಅವ್ರನ್ನ ಬಂಧಿಸಲಾಗಿದೆ. ಇದೀಗ ನವೀನ್ ಗೌಡ ವಿರುದ್ಧ ಏಪ್ರಿಲ್ 23ರಂದು ಸೈಬರ್ ಪೊಲೀಸ್ ಠಾಣೆಯಲ್ಲಿ ವಿಡಿಯೋ ಹಂಚಿಕೆ ಸಂಬಂಧ FIR ದಾಖಲಾಗಿತ್ತು. ಅದಾದ ಬಳಿಕ ನವೀನ್ ಗೌಡ ನಿರೀಕ್ಷಣಾ ಜಾಮೀನಿಗೂ ಸಹ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿ ಸಹ ವಜಾಗಿದೆ. ಇದೀಗ ನವೀನ್ ಗೌಡ ಮತ್ತೆ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಹೊಸ ವಿಚಾರವೊಂದನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಏಪ್ರಿಲ್ 21
ಇರ್ತಕ್ಕಂಥದ್ದು ನಾನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ಪೆನ್ ಡ್ರೈವ್ ಸಿಕ್ಕಿತ್ತು. ಆ ಪೆನ್ ಡ್ರೈವನ್ನು ಏಪ್ರಿಲ್ 21ರಂದು ಅರ್ಕಲಗೂಡಿನ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರದ JDS ಶಾಸಕರಾದಂಥ ಎ ಮಂಜು ಅವರಿಗೆ ಕೊಟ್ಟಿದ್ದೆ. ಎ ಮಂಜು ಅವರಿಗೆ ಕೊಟ್ಟ ನಂತರ ಅವರೇ ಹಂಚಿಕೆಯನ್ನು ಮಾಡಿರ್ಬೋದು. ಆ ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ಹಂಚಿಕೆಯಿಂದ ಇರ್ತಕ್ಕಂತಹ ಮಾಯಾನಾಯಕ ಅರ್ಕಲಗೂಡು ಶಾಸಕರೇ ಆಗಿರ್ಬೋದು ಅಂತ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು ಮತ್ತಷ್ಟು ಹಲವು ಅನುಮಾನಗಳನ್ನು ಹುಟ್ಟಾಕೋದ್ರ ಜೊತೆಗೆ ಗೊಂದಲವನ್ನು ಸಹ ಸೃಷ್ಟಿಸ್ತಾ ಇದೆ. ಯಾಕೆಂದರೆ ಇದುವರೆಗೂ ಸಹ ನವೀನ್ ಗೌಡನನ್ನು SIT ಅವರಾಗಲಿ ಸೆನ್ ಪೊಲೀಸರಾಗಲಿ ಬಂಧನವನ್ನು ಸಹ ಮಾಡಿಲ್ಲ. ಅಲ್ಲದೆ ಜಾಮೀನು ಅರ್ಜಿ ಸಹ ವಜಾಗಿದೆ. ಇದೆಲ್ಲದರ ನಡುವೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಈ ರೀತಿ ಬರೆದುಕೊಂಡಿರುವುದು ಸಾಕಷ್ಟು ಗೊಂದಲಗಳನ್ನು ಉಂಟು ಮಾಡಿದೆ. ಆದರೂ ಸಹ ನವೀನ್ ಗೌಡನನ್ನು SIT ಅವರಾಗಲಿ ಪೊಲೀಸರು ಇದುವರೆಗೂ ಸಹ ವಿಚಾರಣೆಗೂ ಸಹ ಕರೆದಿಲ್ಲ. ಇದರ ನಡುವೆ JDS ನಾಯಕರ ವಿರುದ್ಧವೇ ಈಗ ಆರೋಪ ಮಾಡಿ ಬರೆದಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಏನು ತನಿಖೆಯ ದಿಕ್ಕನ್ನು ತಪ್ಪಿಸುವಂಥ ಒಂದು ಕೆಲಸ ಆಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಶಿಧರ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇದೇ ಆಗಿರ್ತಕ್ಕಂಥದ್ದು ಸಮಸ್ಯೆ. ಅಂದ್ರೆ ಅವ್ರು ಹಾಕೊಂಡಿದ್ ನವೀನು ಬಹುಶಃ 18ನೇ ತಾರೀಕ ಅದನ್ನ ಹಾಕಿದ್ದು, ಅವ್ರು ಸಿಕ್ಕಿದ್ದು ಅಂತಿರೋದು 20ನೇ ತಾರೀಕು. ನಮಗ ಅವ್ರು ಮಾತನಾಡಿದ 22ಕ್ಕೆ, ಅವಾಗ ಸಿಕ್ಕಿತ್ತು ಅಂತ ಹೇಳ್ಬೋದಾಗಿತ್ತು, ಹೇಳಿರ್ಲಿಲ್ಲ.